83 ವರ್ಷ ಅವರಿಗೆ. ಅವರು ನಮಗೆ ನಿಂತ್ಕೊಳ್ಳಕ್ ಆಗಲ್ಲ ಅಂತ 2 ತಾಸು ಮುಂಚೆನೆ ಬಂದು ಎಲ್ಲ ಅವರು ಅಲ್ಲಿ ಏನೇನು ರೆಡಿ ಮಾಡ್ಕೋಬೇಕಿತ್ತು ಎಲ್ಲವನ್ನು ರೆಡಿ ಮಾಡಿಕೊಂಡು ಇಲ್ಲ 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 ಸಂತೋಷ. ದೇವರ ಸೇವೆಗೆ ಎನರ್ಜಿ ಬಂದು ಬಿಡುತ್ತೆ. ಸತತವಾಗಿ 2 ಗಂಟೆಯ ಕಾಲ ಈ ಎಲ್ಲ ರಂಗೋಲಿಯನ್ನು ಅವರು ಬಿಟ್ಟಿದ್ದಾರೆ ವೀಕ್ಷಕರೇ. ಅಂದರೆ ನೀವು ಯೋಚನೆ ಮಾಡ್ಬೋದು, 4 ಗಂಟೆಯಿಂದ 4:30 ಗಂಟೆಯವರೆಗೂ ಅವರು ನಿಂತುಕೊಂಡು ಏನು ಸೇವನೆ ಮಾಡದೆ, ಅಂದರೆ ಒಂದು ದಿವಸ ಮಾತ್ರ ಅಲ್ಲ, ಸತತವಾಗಿ 30 ವರ್ಷದಿಂದ ಬೆಳಗ್ಗೆ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಾಮಿಯವರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರಿ ನೀವೆಲ್ಲರೂ. ಈ ಸಂಚಿಕೆಯಲ್ಲಿ ಅವರ ಒಂದು ಉತ್ಸಾಹ ಇರ್ಬೋದು, ಅವರ ಲವಲವಿಕೆಯಿಂದ ಅವರು ಕೆಲಸ ಮಾಡೋದಿರಬಹುದು, ಇನ್ನಷ್ಟು ನಾವು ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅವರು ಯಾವ ರೀತಿಯಾಗಿ ರಂಗೋಲಿಯನ್ನು ದೇವಸ್ಥಾನದಲ್ಲಿ ಹಾಕ್ತಾ ಇದ್ದಾರೆ. ಒಂದು ದಿವಸ ಮಾತ್ರ ಅಲ್ಲ, ಸತತವಾಗಿ 30 ವರ್ಷದಿಂದ ಬೆಳಗ್ಗೆ ಬಂದು ದೇವಸ್ಥಾನದಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ. ಇವರ ಸೇವೆ ನೋಡೋದಾದ್ರೆ ಎಷ್ಟು ಅಪಾರ ಅಲ್ವಾ ವೀಕ್ಷಕರೇ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೊಂದು ಎಳೆನು ಎಷ್ಟು ಸುಂದರವಾಗಿ ಬಿಡಿಸ್ತಾ ಬರ್ತಾ ಇದ್ದಾರೆ. ಅವರ ತಾಳ್ಮೆಗೆ ಎಲ್ಲರೂ ತಲೆ ತೂಗಬೇಕಾಗಿರದೆ ಅಲ್ವಾ. ಇಲ್ಲಿ ಅವರು ವಿದ್ಯಾರಣ್ಯಪುರದಲ್ಲಿರುವಂತಹ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಸತತವಾಗಿ 30 ವರ್ಷಗಳಿಂದ ಅವರು ಈ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದಾರೆ. ಏನು ಒಂದು ಅರ್ಧ ಅವರಲ್ಲಿ ಮುಗಿಯೋ ಕೆಲಸ ಅಂತ ಅನ್ಕೊಂಡಿದ್ದೀರಾ? ಅಲ್ವೇ ಅಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಮೊದಲಿನಿಂದ ರಂಗೋಲಿಯನ್ನು ಬಿಡೋದನ್ನು ವಿಡಿಯೋ ನಾವು ಮಾಡೋಕ್ಕಾಗಿಲ್ಲ. ನಾವು ಬರೋಕ್ಕಿಂತ ಮುಂಚೆನೆ ಅವರು ಅರ್ಧ ರಂಗೋಲಿಯನ್ನು ಆಗಲೇ ಬಿಟ್ಟು ಆಗೋಗಿತ್ತು. ನಾವು ಅವರ ತರ ಕೇಳಿದ್ವಿ, ಅಲ್ಲ ಮಮ್ಮಿ, ನಾವು ಬರೋಕ್ಕಿಂತ ಮುಂಚೆನೆ ಅರ್ಧ ರಂಗೋಲಿ ನೀವು ಬಿಟ್ಬಿಟ್ಟಿದ್ದೀರಲ್ವಾ, ನಾವು ಬಂದ್ಮೇಲೆ ನೀವು ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸಬಹುದಿತ್ತು ಅಂತ ನಾವು ಹೇಳಿದ್ವಿ. ಬೆಳಗಿನ ಜಾವದಲ್ಲಿ ಅಷ್ಟು ಕೊರೀತಿರುವ ಅಂತಹ ಈ ಚಳಿಯಲ್ಲಿ ಅವರು ಎದ್ದು ಬಂದು ಸಂಕೀರ್ಣವನ್ನು, ಆ ದೇವಸ್ಥಾನದ ಆವರಣವನ್ನು ಗುಡಿಸಿ ಸಾರಿಸಿ, ಆ ಸಾರಿಸಿದ ನಂತರ ಬಟ್ಟೆಯಿಂದ ಒರೆಸಿ, ಅಂದ್ರೆ ಒದ್ದೆ ಇರಬಾರ್ದು, ಅವರು ಬಿಡುವ ರಂಗೋಲಿಯನ್ನು ಒದ್ದೆಯನ್ನು ಒರೆಸಿ, ಅದಾದ ನಂತರ ಅವರು ಅರ್ಧ ರಂಗೋಲಿಯನ್ನು ಬಿಟ್ಟು ನಮಗಾಗಿ ಕಾಯ್ತಾ ಇದ್ರು. ಅಂದ್ರೆ ವೀಕ್ಷಕರೇ, ನಾವು ಬಂದ ಮೇಲೆ ಅವೆಲ್ಲ ತೋರಿಸ್ಬೋದಿತ್ತಲ್ಲ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವರು ಏನ್ ಹೇಳಿದ್ರು ಅಂದ್ರೆ, ನಿಮ್ಗೆ ಅಷ್ಟೊತ್ತು ನಿಂತ್ಕೊಳ್ಳಕ್ಕೆ ಆಗಲ್ವೇನೋ ಅಂತ ಹೇಳಿ ನಾನೇ ಬಂದು ಮುಂಚೆನೆ ಎಲ್ಲ ಒಂದು ರೆಡಿ ಮಾಡಿ ಇಟ್ಟಿದ್ದೆ, ನಿಮ್ಗೆ ಸುಲಭ ಆಗುತ್ತೇನೋ ಅಂತ ಹೇಳಿ. 83 ವರ್ಷ ಅವರಿಗೆ. ಅವರು ನಮಗ್ ನಿಂತ್ಕೊಳ್ಳಕ್ ಆಗಲ್ಲ ಅಂತ 2 ತಾಸು ಮುಂಚೆನೆ ಬಂದು ಎಲ್ಲ ಅವರು ಅಲ್ಲಿ ಏನೇನ್ ರೆಡಿ ಮಾಡ್ಕೋಬೇಕಿತ್ತು ಎಲ್ಲವನ್ನು ರೆಡಿ ಮಾಡ್ಕೊಂಡು ನಮ್ಗೆ ಕಾಯ್ತಾ ಇದ್ರು. ಅರ್ಧ ರಂಗೋಲಿಯನ್ನು ಸಹ ಅವರು ಮುಗಿಸ್ಬಿಟ್ಟಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸತತವಾಗಿ 2 ಗಂಟೆಯ ಕಾಲದಿಂದ ಅವರು ಬಗ್ಗಿ ರಂಗೋಲಿಯನ್ನು ಬಿಡ್ತಾನೆ ಇದ್ದಾರೆ. ಹಾಗೆ ಅವರು ನಮಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ರಂಗೋಲಿ ಅಲ್ಲದೆ ಹಬ್ಬಗಳ ದಿವಸದಲ್ಲಿ ಅವರು ಹೂವಿನ ರಂಗೋಲಿಯನ್ನು ಸಹ ಇಲ್ಲಿ ಬಿಡುತ್ತಾರೆ. ಅಂದ್ರೆ ಬರೀ ಹೂವಿನಿಂದ ಮಾಡಿರುವಂತಹ ರಂಗೋಲಿಯನ್ನು ಅವರು ಇಲ್ಲಿ ಹಾಕುತ್ತಾರೆ ಅಂತ ನಮಗೆ ವಿವರಿಸುತ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಸುಂದರವಾಗಿ ಒಂದು ಚಿತ್ರಣವನ್ನು ಅವರು ಬಿಡಿಸ್ತಾ ಇದ್ದಾರೆ. ನಮಗೆ ನಿಂತು ನೋಡುವುದಕ್ಕೆ ಆಗಲ್ಲ. ಅದರಲ್ಲಿ ಅವರು ಸತತವಾಗಿ 4 ಗಂಟೆಯ ಕಾಲ ಈ ಒಂದು ಸೇವೆಯನ್ನು 30 ವರ್ಷಗಳಿಂದ ಅವರು ಸಲ್ಲಿಸುತ್ತಾ ಬರ್ತಾ ಇದ್ದಾರೆ ವೀಕ್ಷಕರೇ. ಚಿಕ್ಕ ವಯಸ್ಸಿನಿಂದ ದೇವರಿಗೆ ಸೇವೆ ಮಾಡುವುದರಿಂದ ಇಂಟ್ರೆಸ್ಟ್. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಅವರು ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ. ಒಂದೊಂದು ಎಳೆಯು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಆ ಎಳೆಯ ಮಧ್ಯದಲ್ಲಿ ಅವರು ಕೆಂಪಿನ ಬಣ್ಣವನ್ನು ಅವರು ಮತ್ತೆ ಅಲ್ಲಿ ತುಂಬಿಸ್ತಾ ಇದ್ದಾರೆ. ಇದೇ ಅಲ್ವಾ ವೀಕ್ಷಕರೇ ಭಕ್ತಿ ಅಂದ್ರೆ. ಎಷ್ಟು ಶ್ರದ್ಧೆ ಇರಬೇಕು ಅವರು ಮಾಡುವಂತಹ ಕೆಲಸದಲ್ಲಿ. ಅಂದ್ರೆ ಆಯ್ತು, ಏನೋ ಒಂದು ರಂಗೋಲಿ ಬಿಟ್ಟಾಯ್ತಲ್ವಾ ಅಂತ ಸುಮ್ಮನೆ ಆಗಿಲ್ಲ, ಮತ್ತೆ ಅದರ ಒಳಗಡೆ ಕೆಂಪಿನ ಬಣ್ಣವನ್ನು ಸಹ ಎಷ್ಟು ಸುಂದರವಾಗಿ ತುಂಬಿಸ್ತಾ ಬರ್ತಾ ಇದ್ದಾರೆ. ಅವರ ಒಂದು ಶ್ರದ್ಧೆ ಆ ಕೆಲಸಕ್ಕೆ ತಲೆ ತೂಗಿಸ್ಲೇಬೇಕು. ಅವರು ರಂಗೋಲಿಯನ್ನು ಹಾಕಬೇಕಾದರೆ ನೀವು ಇಲ್ಲಿ ಗಮನಿಸಬಹುದು, ಎಷ್ಟು ಕಳಕಳೆಯಿಂದ ಅವರು ಹಾಕ್ತಾ ಇದ್ದಾರೆ. ಒಂದು ಸುಸ್ತಾಗ್ಲಿ, ನಾನು ಸಾಕಾಯ್ತು ಕೂತ್ಕೋಬೇಕು ಅನ್ನೋದಾಗ್ಲಿ ಯಾವುದು ಇಲ್ಲ ವೀಕ್ಷಕರೇ. ನಮ್ಗೆ ನಿಂತ್ಕೊಂಡು ಸುಸ್ತಾಗ್ಬೇಕು ಬಿಟ್ರೆ, ಅವರು ಸತತವಾಗಿ 4 ಗಂಟೆಯಿಂದ ನಿಂತೆ ಅವರು ಈ ಒಂದು ರಂಗೋಲಿಯನ್ನು ದೇವಸ್ಥಾನದ ಆವರಣದಲ್ಲಿ ಚಿತ್ರವನ್ನು ಬಿಡಿಸ್ತಾ ಬರ್ತಾ ಇದ್ದಾರೆ. ಈಗ
ಹೊಸಿಲಿಗೆ ಅವರು ಬಾರ್ಡರ್ ಅಂತ ನಾವೇನು ಹೇಳ್ತೀವಲ್ವಾ ಅದನ್ನ ಅವ್ರು ಇವಾಗ ಅಲ್ಲಿ ಒರೆಸ್ಕೊಂತಾ ಇದ್ದಾರೆ ಬಿಡೋದಿಕ್ಕೆ. ಇಲ್ಲಿ ಅವರು ಮೊದಲೇ ಬೆಳಗ್ಗೆನೆ ಬಂದು ಒರೆಸಿ ಹೋಗಿದ್ದಾರೆ, ಆದರೂ ಸಹ ಮತ್ತೆ ಅವರು ಇಲ್ಲಿ ತ್ಯಾವ ಮಾಡ್ಕೊತಾ ಇದ್ದಾರೆ ಬಟ್ಟೆಯಲ್ಲಿ. ಎಲ್ಲವೂ ಸಹ ಅವರು ಸ್ವತಃ ಅವರೇ ಹೋಗಿ ಎಲ್ಲವನ್ನು ರೆಡಿ ಮಾಡಿಕೊಂಡು, ಒಂದು ಬಕೆಟಲ್ಲಿ ನೀರಿಟ್ಕೊಂಡು, ಒಂದು ಬಟ್ಟೆ ತಗೊಂಡು ಎಲ್ಲವನ್ನು ರೆಡಿ ಮಾಡಿಕೊಂಡು ಅವರೇ ಬಂದಿದ್ದಾರೆ. ಮತ್ತೆ ನೀವು ನೋಡ್ತಾ ಇರ್ಬೋದು, ಆ ಕಮಲದ ಮಧ್ಯದಲ್ಲಿ ಚುಕ್ಕೆ ಇಡುವುದನ್ನು ಸಹ ಗಮನಿಸಬಹುದು ನೀವು. ಅವರ ಒಂದು ಕೆಲಸದಲ್ಲಿ ಎಷ್ಟು ಪರ್ಫೆಕ್ಷನ್ ಆಗಿ ಅವರು ಮಾಡ್ತಾ ಇದ್ದಾರೆ ಅಂತ ನೀವಿಲ್ಲಿ ಗಮನಿಸಬಹುದು ವೀಕ್ಷಕರೇ. ಇಷ್ಟು ಉತ್ಸಾಹ ಈ ವಯಸ್ಸಿನಲ್ಲಿ ಇವರು ಅಪರೂಪದಲ್ಲಿ ಅಪರೂಪರು. ಈ ರೀತಿಯಾಗಿ ನಮಗೂ ಸಹ ಬಗ್ಗಿ ಬಿಡೋದಕ್ಕೆ ಆಗಲ್ಲ ವೀಕ್ಷಕರೇ. ಈ ವಯಸ್ಸಿನಲ್ಲಿ ಈ ರೀತಿ ಬಿಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ಯಾವ ಪ್ರಶಸ್ತಿ ಕೊಟ್ಟರು ಸಾಲುವುದಿಲ್ಲ. ಅದು ಯಾಕೆ ಅಂದ್ರೆ 30 ವರ್ಷದಿಂದ ಯಾರು ತಾನೇ ಇಷ್ಟು ಶ್ರದ್ಧೆಯಿಂದ ಇಷ್ಟು ತಾಳ್ಮೆಯಿಂದ ಪ್ರತಿ ದಿವಸ ಬಂದು ಈ ಸೇವೆಯನ್ನು ಸಲ್ಲಿಸ್ತಾರೆ ನೀವೇ ಹೇಳಿ. ಅವರು ಯಾವ ಅಪೇಕ್ಷೆಯೂ ಇಲ್ಲದೆ ದೇವರ ಸೇವೆ ನನಗೆ ತುಂಬಾ ಇಷ್ಟ ಅಂತ ಹೇಳಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅವರ ಬೆರಳುಗಳನ್ನು ನೋಡಿ, ಅವರು ಇಟ್ಕೊಂಡಿರುವಂತಹ ಬೆರಳುಗಳು ಯಾವ ರೀತಿ ಇದೆ, ಅವರು ನೋಡಿ ಯಾವ ರೀತಿ ಒಂದು ಎಳೆಗಳನ್ನ ಬಿಡ್ತಾ ಇದ್ದಾರೆ. ಇದು ತುಂಬಾ ಕಷ್ಟಕರವಾಗಿದೆ ವೀಕ್ಷಕರೇ, ನೀವು ಬೆರಳಿನಿಂದ ಎಳೆಗಳನ್ನ ಬಿಡುವುದು. ಈಗ ಮತ್ತೆ ಅವರು ಬಕೀಟಲ್ಲಿ ಒಂದು ನೀರನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವರು ಮತ್ತೆ ರಂಗೋಲಿಗೆ ಬೇಕಾಗಿರುವಂಥದ್ದನ್ನು ಕಲಿಸ್ಕೊಳ್ಳೋದಿರ್ಬೋದು. ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಹೊಸಿಲಿಗೆ ಅವರು ಬಾರ್ಡರ್ ಅನ್ನು ಬಿಡ್ತಾ ಇದ್ದಾರೆ. ಅದು ಎಳೆ ಎಳೆಯಾಗಿ ಅವರು ಇದನ್ನು ನಾವು ಯಾವ ರಂಗೋಲಿ ಅಂತ ಕರಿತೀವಿ ಅಂದ್ರೆ ಕಲಸಿರೋ ರಂಗೋಲಿ ಅಂತ ಕರಿತೀವಿ. ಇದು 2 ದಿವಸ ಆದರೂ ಹಂಗೆ ಇರುತ್ತೆ, ಅಂದ್ರೆ ನೀರಲ್ಲಿ ಕಲಿಸ್ಕೊಂಡು ಬಿಡುವಂತಹ ಒಂದು ರಂಗೋಲಿ. ಅದು ಎಳೆ ಎಳೆಯಾಗಿ ಕೈಯಲ್ಲಿ ಬಿಡುವುದು. ನೀವು ಗಮನಿಸ್ಬೋದು, ಆ ಬೆರಳನ್ನ ಹೀಗೆ ಇಟ್ಕೊಂಡು ಎಳೆಗಳನ್ನ ಬಿಡಬೇಕಾಗುತ್ತೆ. ತುಂಬಾ ಕಷ್ಟವಾಗಿರುವಂತಹ ರಂಗೋಲಿ ವೀಕ್ಷಕರೇ. ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಅವ್ರ ಎಳೆಗಳನ್ನ ಬಿಡಿಸ್ತಾ ಇದ್ದಾರೆ. ಈ ಚಳಿಯಲ್ಲಿ ನಾವೇ ಬೆಳಗ್ಗೆ ಎದ್ದೇಳುವುದಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಅಂಥದ್ರಲ್ಲಿ ಅವರು ಈ ವಯಸ್ಸಿನಲ್ಲೂ ಸಹ ಮನೆ ಕೆಲಸವೆಲ್ಲ ಮಾಡಿ ಅವರು ಬಂದು ಈ ಒಂದು ಸೇವೆಯನ್ನು ಮಾಡ್ತಾ ಇರೋದಕ್ಕೆ ಅವರಿಗೆ ಒಂದು ದೊಡ್ಡ ನಮಸ್ಕಾರಗಳು. ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಅವರು ಒಂದು ರಂಗೋಲಿ, ಒಂದು ಬಾರ್ಡರ್ ಅನ್ನು ಅವರು ಹೊಸಿಲಿನ ಮೇಲೆ ಬಿಡ್ತಾ ಇದ್ದಾರೆ. ಆ ದೇವಸ್ಥಾನದ ಸಂಕೀರ್ಣವು ತುಂಬಾ ದೊಡ್ಡದಾಗಿದೆ ವೀಕ್ಷಕರೇ. ಇಲ್ಲೂ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅವರು ಬಾರ್ಡರ್ ಅನ್ನು ಅವರು ಎಷ್ಟು ಚೆನ್ನಾಗಿ ಎಳೆ ಎಳೆಯಾಗಿ ಅವರು ಒಂದು ರಂಗೋಲಿಯನ್ನು ಬಿಡ್ತಾ ಇದ್ದಾರೆ. ಅವರ ಮುಖದಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ನಗು ಬಿಟ್ರೆ ಸುಸ್ತನದಾಗ್ಲಿ, ನನಗೆ ಅಯ್ಯೋ ಆಗ್ತಾ ಇಲ್ಲ, ಸ್ವಲ್ಪ ಹೆಲ್ಪ್ ಮಾಡು, ಯಾವುದು ಇಲ್ಲ. ಹಾಗೂನು ನಾವು ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೂಡ ಕೇಳಿದ್ವಿ. ಅಯ್ಯೋ ನನ್ಗೆ ಯಾಕೆ ಹೆಲ್ಪ್, ನಾನೇ ಮಾಡ್ಕೊಂತೀನಿ ಅಂತ ಎಲ್ಲವೂ ಅವರೇ ಮಾಡ್ಕೊತಾ ಇದ್ದಾರೆ ವೀಕ್ಷಕರೇ. ಅವರು ಸ್ವಲ್ಪವೂ ಬೇಜಾರಿಲ್ಲದೆ, ಸ್ವಲ್ಪವೂ ಅಳುಕಿಲ್ಲದೆ ಹಾಗೂ ಸುಸ್ತಿಲ್ಲದೆ, ಸಾಕಾಯ್ತು ನಾನು ಹಿಂಗ್ ಕೂತ್ಕೋಬೇಕು, ಇನ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ ಸ್ವಲ್ಪ ಹೊತ್ತು ಹಾಕೋಣ ಅಂತ ಇಲ್ಲದೆ ಸತತವಾಗಿ 4 ಗಂಟೆಗಳಿಂದ ಅವರು ಬಗ್ಗಿ ಈ ರೀತಿಯಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಎಷ್ಟು ನಗು ಮುಖ ಅವ್ರದ್ದು, ಎಷ್ಟು ಕಳೆ ಇದೆ ಅವರ ಮುಖದಲ್ಲಿ. ಎಲ್ಲಾದ್ರೂ ಸುಸ್ತನ್ನೋದು ನಿಮ್ಗೆ ಕಾಣಿಸ್ತಿದ್ಯಾ? ನಾವು ಒಂದು 2-3 ಕೆಲಸ ಮಾಡಕ್ಕಿಲ್ಲ, ನಮ್ಗೆ ಇನ್ನೊಂದು ಕೆಲಸ ಮಾಡೋಷ್ಟರಲ್ಲಿ ಸಾಕಾಗತ್ತೆ. ಅವರು ಎಷ್ಟು ಉತ್ಸಾಹದಿಂದ ಇದೊಂದು ಮಾಡುತ್ತಾ ಇರೋದನ್ನು ನಾವು ನೋಡುವುದೇ ಒಂದು ಕಣ್ಣಿಗೆ ಆನಂದ ಅಂತ ನಾವು ಹೇಳ್ಬೋದು. ಅಲ್ಲಿ ಹೊಸಿಲಿನ ಮೇಲೆ ಹಾಗೆ ಆವರಣದ ಮುಂದೆ ಬಿಟ್ಟ ನಂತರ ಇಲ್ಲಿ ಧ್ವಜಸ್ತಂಭದ ಹತ್ತಿರ ಅವರು ಸಹ ಇಲ್ಲಿ ಕೂಡ ರಂಗೋಲಿಯನ್ನು ಬಿಡುವುದಕ್ಕೆ ಬಂದಿದ್ದಾರೆ. ನಾವು ಮಾಮಿಯವರನ್ನು ಕೇಳಿದ್ವಿ, ನಿಮಗೆ ಹೇಗೆ ಇಷ್ಟೊಂದು ಎನರ್ಜಿ ಹೇಗೆ ಬರುತ್ತೆ, ನಿಮಗೆ ಸುಸ್ತಾಗೋದಿಲ್ವಾ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನೀರಾದರೂ ಕುಡೀರಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಅವ್ರು ಏನಂತ ಹೇಳಿದ್ರು ಅಂತ ನೋಡಿ. ಇಲ್ಲ ಇಲ್ಲ ಇಲ್ಲ, ಸಂತೋಷ. ದೇವರ ಸೇವೆಗೆ ಎನರ್ಜಿ ಬಂದು ಬಿಡುತ್ತೆ. ಈ ರೀತಿ ಎನರ್ಜಿ ನಮಗೂ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ವೀಕ್ಷಕರೇ?
ರಂಗೋಲಿ ಹೇಗಿದೆ ಅಂತ ನಮಗೆ ಕೇಳ್ತಾ ಇದ್ದಾರೆ ಮಾಮಿಯವರು. ನಾನು ಸೂಪರ್ ಆಗಿದೆ ಮಾಮಿ ಅಂತ ನಾನು ಹೇಳಿದೆ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ರಂಗೋಲಿ ಸೂಪರ್ ಆಗಿದ್ದರೆ ಒಂದು ಕಮೆಂಟ್ ಸೂಪರ್ ಅಂತ ಕಮೆಂಟ್ ಹಾಕಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಮಲದ ಒಂದು ರಂಗೋಲಿಯನ್ನು ಅವರು ಬಿಟ್ಟಿದ್ದಾರೆ. ಇವೆಲ್ಲ ಆದ ನಂತರ ಒಳಗೆ ಅಂದರೆ ದೇವಸ್ಥಾನದ ಗರ್ಭಗುಡಿಯ ಥರ, ಹಾಗೆ ಅಲ್ಲಿ ಯಾವ ಯಾವ ದೇವರು ಪ್ರತಿಷ್ಠಾಪನೆ ಆಗಿದೆಯೋ ಅಲ್ಲಿಯೂ ಸಹ ಅವರು ರಂಗೋಲಿಯನ್ನು ಬಿಡುವುದಕ್ಕೆ ಹೋಗ್ತಾ ಇದ್ದಾರೆ ಒಳಗಡೆ. ಹಾಗೆ ಒಳಗೆ ಹೋಗ್ತಾ ಇದ್ದಂಗೆ ಅವರ ಒಂದು ಉತ್ಸಾಹ ನೋಡಿ ಸುಸ್ತು ಇಲ್ಲ ಏನೂ ಇಲ್ಲ, ಹಾಗೆ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹಾಡಿನ ಧ್ವನಿಯನ್ನು ನೀವು ಗಮನಿಸ್ಬೋದು, ಎಷ್ಟು ಮಾಧುರ್ಯವಾಗಿದೆ ಕೇಳಿ. ಶಾರದೆ ಜಯ ಶಾರದೆ ದೇವಿ ಶಾರದಾ ಜ್ಞಾನಂ ದೇವಿ ಸರ್ವದಾ ಸ್ವರೂಪಿಣಿ ಪೂರ್ಣಯೋಗಿನಿ ಶಾರದಾ ಶಾರದೆ ಜಯ ಶಾರದೆ ಜಯ ಜಯ ಶಾರದೆ ಜಯ ಶಾರದೆ ದೇವಿ ಶಾರದಾ ಜ್ಞಾನಂ ದೇವಿ ದೇವಿ ಸರ್ವದಾ. ಇದೇ ಬೆಳಗ್ಗೆ ಆಗಿದೆ. ಆಹಾ, ಎಷ್ಟು ಮಾಧುರ್ಯವಾಗಿದೆ ಇವರ ಒಂದು ಧ್ವನಿ. ಈ ವಯಸ್ಸಿನಲ್ಲೂ ಎಲ್ಲ ಚಟುವಟಿಕೆಗಳಲ್ಲೂ ಇಷ್ಟು ಆಸಕ್ತಿಯನ್ನು ತೋರಿಸುವುದು ನಾನು ಎಲ್ಲೂ ನೋಡಿಲ್ಲ. ತುಂಬ ಅಪರೂಪವಾಗಿ, ತುಂಬ ಕೆಲವರು ಮಾತ್ರ ಇಷ್ಟು ಲವಲವಿಕೆಯಿಂದ ಇರ್ತಾರೆ. ಏನಂತೀರಾ ವೀಕ್ಷಕರೇ? ಹಾಡು ಹೇಳುವ ಮುಖಾಂತರ ಕೆಲಸ ಮಾಡುವುದನ್ನು ನಾವು ಎಲ್ಲಾದರೂ ಗಮನಿಸಿದ್ದೀವ ವೀಕ್ಷಕರೇ? ತುಂಬಾ ಕೆಲವರು ಮಾತ್ರ ಈ ರೀತಿಯಾಗಿ ಮಾಡ್ತಾರೆ. ಇದರಿಂದ ನಮ್ಗೇನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ನಾವು ಯಾವ ಕೆಲಸ ಮಾಡ್ತಾ ಇರ್ತೀವೋ ಉತ್ಸುಕವಾಗಿ ನಾವು ಆ ಕೆಲಸದಲ್ಲಿ ತೊಡಸ್ಕೊಳ್ತಾ ಹೋದ್ರೆ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಯಾರ ಬಗ್ಗೆಯೂ ಯೋಚನೆ ಮಾಡದೆ ನಾವು ಆ ಕೆಲಸದಲ್ಲಿ ಏಕಾಗ್ರತೆಯಿಂದ ನಾವು ಕೆಲಸ ಮಾಡಬೇಕು. ಎಷ್ಟು ಏಕಾಗ್ರತೆಯಿಂದ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗ್ಲಿ ಏನು ಮಾಡದೆ ದೇವರ ಒಂದು ನಾಮವನ್ನು ಹೇಳ್ಕೊಂಡು ಅವರು ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಯಾರು ನೋಡ್ಲಿ ಯಾರು ಬಿಡ್ಲಿ ಅವರ ಕೆಲಸವನ್ನು ಅವರು ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ಅಪೇಕ್ಷೆ ಇಲ್ಲ, ಯಾರಾದ್ರೂ ಹೊಗಳಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು, ಇಲ್ಲ ಅವರಿಗೆ ಒಂದು ಬಹುಮಾನ ಕೊಡ್ಬೇಕು ಅಂತ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅವರು ಈ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ನಮ್ಗೆ ಎಷ್ಟು ಕಲಿಯುವ ಒಂದು ವಿಷಯ ಇದೆ. ಏನಂತೀರಾ ವೀಕ್ಷಕರೇ? ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಬಾರ್ಡರ್ ಏನಿಲ್ಲಿ ಬಿಡ್ತಾ ಇದ್ದಾರೆ. ಈ ಕಡೆ ಏನ್ ತೋರಿಸ್ತಾ ಇದೀವಲ್ವಾ, ಇವೆಲ್ಲವೂ ಅವರು ಬೆಳಗ್ಗೆನೆ ಬಂದು ಒರೆಸ್ಕೊಂಡು ಎಲ್ಲ ನಮ್ಗೆ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಗೆ ಅಷ್ಟೊತ್ತು ನಿಂತ್ಕೊಳಕ್ ಆಗಲ್ಲ ಅನ್ಬಿಟ್ಟು ಮಾಮಿಯವರೇ ಬಂದು ಎಲ್ಲವನ್ನು ಅವರು ರೆಡಿ ಮಾಡಿ ನಮ್ಗೆ ತೋರಿಸಿದ್ದಾರೆ. ಇನ್ನು ಉಳಿದಿದ ಭಾಗವನ್ನು ಅವ್ರು ಇವಾಗ ನಮ್ಗೆ ಇಲ್ಲಿ ಬಿಟ್ಟು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ನೀರಾಗಿರುವುದರಿಂದ ಆರಿದ ಮೇಲೆನೆ ಅದು ಡಾರ್ಕ್ ಆಗಿ ಬರೋದು. ಅದಕ್ಕಾಗಿ ಅವರು ಬೆಳಗ್ಗೆನೆ ಬಂದು ಫೋಟೋಗೆ ಚೆನ್ನಾಗಿ ಬರಲಿ ಅಂತ ಅವರು ಬೆಳಗ್ಗೆ ಬಂದು ಹೊಸಲಿಗೆ, ದೇವರ ಗರ್ಭಗುಡಿಗೆ ಎಲ್ಲವೂ ಅವರು ಆಲ್ರೆಡಿ ಬೆಳಗ್ಗೆನೆ ಬಂದು ಬಿಟ್ಬಿಟ್ಟಿದ್ದಾರೆ ವೀಕ್ಷಕರೇ. ಈಗ ಮುಖ್ಯ ದೇವರು ಗಣಪತಿಯ ಗರ್ಭಗುಡಿಯ ಮುಂದೆ ಇರುವಂತಹ ಮೆಟ್ಟಿಲುಗಳನ್ನು ಅವರು ಒರೆಸ್ಕೊಳ್ಳುತ್ತಾ ಅಲ್ಲಿಯೂ ಸಹ ಅವರು ಮೆಟ್ಟಿಲುಗಳಿಗೆ ಬಾರ್ಡರ್ ಅನ್ನು ಬಿಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡೋದಾಗಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನದಲ್ಲಿ ವಿದ್ಯಾಗಣಪತಿ ದೇವಸ್ಥಾನ, ಈ ಕಡೆ ಶಾರದಮ್ಮನವರು, ಆ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ನೆಲೆಸಿದ್ದಾರೆ. ಎಷ್ಟು ದೊಡ್ಡ ಸಂಕೀರ್ಣದಲ್ಲಿ ಅವರು ಈ ಒಂದು ರಂಗೋಲಿಯನ್ನು ಸತತವಾಗಿ 30 ವರ್ಷದಿಂದ ಬಿಡ್ತಾ ಇರುವುದು ಒಂದು ಆಶ್ಚರ್ಯಕರವಾದ ಸಂಗತಿ ವೀಕ್ಷಕರೇ. ನಾವು ಪುಡಿಯಲ್ಲಿ ಬಿಡುವ ರಂಗೋಲಿಕ್ಕಿಂತ ಈ ಕಲ್ಸಿರೋ ರಂಗೋಲಿ ಬಿಡುವುದು ತುಂಬಾ ಕಷ್ಟ ವೀಕ್ಷಕರೇ. ಅವರು ನೋಡಿ ಬಟ್ಟೆಯಲ್ಲೂ ಸಹ ಬಿಡ್ತಾ ಇಲ್ಲ, ಅವರು ಕೈಯಲ್ಲೇ ಬಿಡ್ತಾ ಇದ್ದಾರೆ. ಆ ಎಳೆಗಳು ಕೈಯೆಲ್ಲ ಎಷ್ಟು ನೋವು ಬಂದಿರಲ್ಲ. ಅವರು 4 ಗಂಟೆಯಿಂದ ಸತತವಾಗಿ ಅವರು ಈ ಒಂದು ರಂಗೋಲಿಯನ್ನು ಬಿಡ್ತಾ ಇರ್ಬೇಕಾದ್ರೆ ನೀವು ಯೋಚನೆ ಮಾಡಿ, ಅವರ ಕೈ ಬೆರಳುಗಳು ಏನಾಗಿರ್ಬೇಡ. ನಾವೇ ಒಂದು ಸತತವಾಗಿ ಒಂದೇ ಕಡೆ ಒಂದು ಕೈಯನ್ನು ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ನಮ್ಮನೆಸ್ ಅಂತ ಬಂದ್ಬಿಡುತ್ತೆ. ಅದ್ಯಾವುದು ಇಲ್ಲದೆ ಎಷ್ಟು ಸುಲಭವಾಗಿ ಅವರು ಎಲ್ಲಾ ಕಡೆ ಬಿಡ್ತಾ ಬರ್ತಾ ಇದ್ದಾರೆ. ಈ ವಯಸ್ಸಿನಲ್ಲೂ ಎಷ್ಟು ಕಳೆಕಳೆಯಾಗಿ ಇದ್ದಾರೆ ನೀವು ಇಲ್ಲಿ ಗಮನಿಸಬಹುದು ವೀಕ್ಷಕರೇ.
ಅಯ್ಯೋ ಸಾಕಾಯಿತು, ಅಯ್ಯೋ ಇಷ್ಟೊಂದು ಬಿಟ್ಟಿದ್ದೀನಲ್ಲ, ಸಾಕು ಹೋಗೋಣ ಅಂತ ಇಲ್ಲ, ಇನ್ನೆಲ್ಲಿ ಬಿಟ್ಟು ಹೋಗಿದೆ, ಇನ್ನೆಲ್ಲಿ ಬಿಡೋಣ, ಈ ಕಡೆ ಏನಾದರೂ ಖಾಲಿ ಇದೆಯಾ, ಈ ಕಡೆ ಬಿಡೋಣ ಅಂತ ಅವರು ಬಿಡ್ತಾನೇ ಇದ್ದಾರೆ. ಈ ಒಂದು ವಯಸ್ಸಿನಲ್ಲಿ ಇನ್ನೊಬ್ಬರ ಮೇಲೆ ನಾವು ಅವಲಂಬಿತರಾಗ್ಬಿಡ್ತೀವಿ. ಎಲ್ಲದಕ್ಕೂ ಒಬ್ಬರು ಬೇಕೇ ಬೇಕಾಗಿರುತ್ತೆ. ಕೈ ಇಟ್ಕೊಂಡು ನಡ್ಸ್ಕೊಂಡು ಹೋಗೋದಕ್ಕೂ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೂ ಸಹ ಯಾರಾದ್ರೂ ಜೊತೆಯಲ್ಲಿ ಇರಲೇಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸುಲಭವಾಗಿ ಅವರು ಮೆಟ್ಟಿಲನ್ನು ಹತ್ತಿ ಅವರು ಗರ್ಭಗುಡಿಯ ಹತ್ತಿರ ಅವರು ರಂಗೋಲಿಯನ್ನು ಬಿಡಿಸುವುದನ್ನು ನೀವು ಎಷ್ಟು ಸುಂದರವಾಗಿ ಬಿಡಿಸ್ತಾ ಇದ್ದಾರೆ ನೋಡಿ ವೀಕ್ಷಕರೇ. ಈ ಎಲ್ಲ ರಂಗೋಲಿಗಳನ್ನು ನಾನು ಹೇಳಿದ ಹಾಗೆ ಬೆಳಗ್ಗೆನೆ ಬಂದು ಅವರು ಇಲ್ಲಿ ರೆಡಿ ಮಾಡಿ ಒರೆಸಿ ಎಲ್ಲ ಬಿಟ್ಟು, ಅದಾದ ನಂತರ ನಾವು ಬಂದ ಮೇಲೆ ಉಳಿದಿದ ರಂಗೋಲಿಯನ್ನು ಅವರು ಬಿಡಿಸಿದ್ದಾರೆ ವೀಕ್ಷಕರೇ. ಎಷ್ಟು ಸುಂದರವಾಗಿ ಬಿಡಿಸ್ತಾ ಇದ್ದಾರೆ ವೀಕ್ಷಕರೇ. ರಾಘವೇಂದ್ರ ಸ್ವಾಮಿಯ ಅವರ ಮಂಟಪದ ಮುಂದೆ, ಗಣಪತಿಯ ವಿಗ್ರಹದ ಮುಂದೆ, ಹಾಗೆ ಆಂಜನೇಯ ಸ್ವಾಮಿಯ ವಿಗ್ರಹದ ಮುಂದೆ ಸಹ ಅವರು ಸುಂದರವಾಗಿ ಬಾರ್ಡರ್ ರಂಗೋಲಿಗಳನ್ನು ಬಿಟ್ಟು ಆ ದೇವಸ್ಥಾನವನ್ನು ಅಲಂಕರಿಸಿದ್ದಾರೆ. ಈ ಗಣಪತಿ ದೇವಸ್ಥಾನ ಅಲ್ಲದೆ ವೀಕ್ಷಕರೇ, ಅವರು ಈಶ್ವರನ ದೇವಸ್ಥಾನದಲ್ಲೂ ಸಹ ಅವರು ರಂಗೋಲಿಯನ್ನು ಗರ್ಭಗುಡಿಯದಲ್ಲಿರ್ಬೋದು, ಹೊಸಲಿಗೆ ಶಿವನ ದೇವಾಲಯದಲ್ಲೂ ಸಹ ಅವರು ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇವೆಲ್ಲ ಆದ ಮೇಲೆ ಎಲ್ಲ ರಂಗೋಲಿ ಎಲ್ಲ ಹಾಕಿದ ಮೇಲೆ ನಾವು ಮಾಮಿಯವರನ್ನು ಕೇಳಿದ್ವಿ, ನಿಮಗೆ ಸುಸ್ತಾಗಿರುತ್ತೆ ಬನ್ನಿ ಮನೆಗೆ ಬಿಡ್ತೀವಿ ಅಂತ. ಬೇಡ, ನನಗೆ ವಾಕಿಂಗ್ ಆಗುತ್ತೆ, ನಾನು ನಡ್ಕೊಂಡೇ ಹೋಗ್ತೀನಿ, ನನಗೆ ಯಾವುದು ಬಿಡೋದು ಬೇಡ, ನಾನು ನಡ್ಕೊಂಡೇ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಮಾಮಿಯವರು. ನೀವಿಲ್ಲಿ ಒಂದು ಗಮನಿಸಬೇಕು ವೀಕ್ಷಕರೇ, ಬೆಳಗ್ಗೆನೆ ಅವರು ಬಂದು ಅವರು ಎಲ್ಲವನ್ನು ಒರೆಸಿ ಗುಡಿಸಿ ಸಾರಿಸಿ, ಮತ್ತೆ ಸಾರಿಸಿದನ್ನು ಬಟ್ಟೆಯಲ್ಲಿ ಒರೆಸಿ ಅರ್ಧ ರಂಗೋಲಿ ಬಿಟ್ಟು ಮತ್ತೆ ನಾವು ಬಂದ್ಮೇಲೂ ಸಹ ಸತತವಾಗಿ 2 ಗಂಟೆಯ ಕಾಲ ಈ ಎಲ್ಲ ರಂಗೋಲಿಯನ್ನು ಅವರು ಬಿಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ನೀವು ಯೋಚನೆ ಮಾಡ್ಬೋದು, 4 ಗಂಟೆಯಿಂದ 4:30 ಗಂಟೆಯವರೆಗೂ ಅವರು ನಿಂತುಕೊಂಡು ಏನು ಸೇವನೆ ಮಾಡದೆ, ಅಂದ್ರೆ ಒಂದು ನೀರಾಗಿರ್ಬಹುದು, ಸುಸ್ತಾಗಿದೆ ಅಂತ ಕೂತ್ಕೊಳ್ಳೋದಿರ್ಬೋದು, ಯಾವುದೋ ಒಂದು ಮಾಡದೆ ಒಂದು ಉತ್ಸುಕವಾಗಿ ಒಂದು ಎನರ್ಜೆಟಿಕ್ ಆಗಿ ಅವರು ಈ ಸೇವೆಯನ್ನು ಸಲ್ಲಿಸ್ತಾ ಇರೋದು ನೋಡುವುದೇ ಕಣ್ಣಿಗೆ ಒಂದು ಆನಂದವಾಗಿದೆ. ಇಂತಹವರು ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಬೇಕು ವೀಕ್ಷಕರೇ. ಬೆಳಗ್ಗೆ ಎದ್ದಾಗಿಂದ ಅವರು ಮಲಗುವವರೆಗೂ ಅವರು ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅಂದ್ರೆ 1 ನಿಮಿಷವೂ ಸಹ ಅವರು ವೇಸ್ಟ್ ಮಾಡದೆ ಯಾವುದಾದ್ರೂ ಒಂದು ಕೆಲಸವನ್ನು, ಈ ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಆದ್ಮೇಲೆ ಇನ್ನೊಂದು ಕೆಲಸ ಅಂತ ಮಾಡ್ತಾನೆ ಇರ್ತಾರೆ. ಬಿಟ್ರೆ ಸುಸ್ತಾಯ್ತು ಅಂತ ಮಲಗೋದಾಗ್ಲಿ ಯಾವುದು ಸಹ ನಾವಂತೂ ನೋಡಿಲ್ಲ ವೀಕ್ಷಕರೇ. ಹಾಗಾಗಿ ಮಾಮಿಯವರಿಗೆ ಇನ್ನಷ್ಟು ಶಕ್ತಿ ಹಾಗೂ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಾಮಿಯವರ ಒಂದು ಎಷ್ಟು ಉತ್ಸಾಹದಿಂದ ಅವರು ಕೆಲಸ ಮಾಡೋದನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಒಂದು ಸ್ಫೂರ್ತಿದಾಯಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.